ಸ್ನೇಹಿತರೆ ನಮಸ್ಕಾರ. ಚಾರಿತ್ರಿಕವಾದಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಮ್ಮ ಯೋಗ್ಯತೆ ಪ್ರಕಾರ ನಾವು ಮಾಡ್ಬೋದಾಗಿತ್ತು. ಕೋಟೆ ತರ ಕಟ್ಟಿದ್ದೀರಾ ಸರ್, ಅದೊಂದು ಬಾಗಿಲು. ಸ್ವಾಮಿ, ನೀವು ಬಂದು ಹೋದ್ಮೇಲೆ ನಿಮ್ಮದು ಸರ್ಕಾರ ಬಂದಿದೆ. ಇವತ್ತು ಮತ್ತೊಬ್ಬ ಮಹನೀಯನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಯಾರು ಗೊತ್ತಾ? ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿರವರ ಮನೆಗೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ರೆಡ್ಡಿರವರ ಮನೆ ಹೇಗಿದೆ ಬನ್ನಿ, ನಾವು ನೀವೆಲ್ಲ ಸೇರಿ ನೋಡೋಣ. ನೋಡಿಪ್ಪ, ಹುಷಾರಾಗಿ ಹೋಗ್ರಾಯ. KC ರೆಡ್ಡಿರವರ ಮನೆಗೆ ಹೋಗುವಂತ ದಾರಿಲಿ ಅದ್ಭುತವಾದಂಥ ಪರಿಸರವನ್ನು ನೀವು ನೋಡ್ತಾ ಇರ್ಬೋದು. ನಮ್ಮ ಚಂದ್ರು ಅವರು ನಿಮಗೆ ತೋರಿಸ್ತಾ ಇದ್ದಾರೆ. ತೋರ್ಸಿ ಚಂದ್ರು, ತೋರ್ಸೆ. ಪ್ರಕೃತಿಯ ವಿಸ್ಮಯ ಈ ಬಂಡೆಗಳು ಹೇಗಿದೆ ನೋಡಿ. ಬನ್ನಿ ಸ್ನೇಹಿತರೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿರವರ ಮನೆ ಹೇಗಿದೆ. ಇಲ್ಲಿಗೆ ಜವಾಹರ್ಲಾಲ್ ನೆಹರು ಬಂದಿದ್ದರಂತೆ. ಜವಾಹರ್ಲಾಲ್ ನೆಹರು ತಂಗಿದ್ದಂತಹ ಮಂಚ ಯಾವುದು ಎಲ್ಲವನ್ನ ತಿಳಿಯೋಣ ಬನ್ನಿ. ಆಗಿನ ಕಾಲದ ಮೆಟ್ಲುಗಳು, ಇಲ್ಲಿ 18 ವರ್ಷಕ್ಕೆ ಬಂದು ಇಲ್ಲಿ ನೆಲೆಸಿದ್ರು ಅಂತ ಹೇಳಿದ್ನಲ್ಲ, ಇವ್ರ ತಾತ KC ರೆಡ್ಡಿ ಅವ್ರ ಫಾದರು. ಇವ್ರು 37 ವರ್ಷಕ್ಕೆ ತೀರೋಗಿದ್ದಾರೆ. ಏನು ಉಂಟು ಅಂತ ಕೇಳ್ತಾರೆ. ಅಂದವರಲ್ಲ ಆರ್ಕಿಟೆಕ್ಟ್, ನಮ್ಗೆ ಗೊತ್ತಿಲ್ಲ. ಅವಾಗ ಮೋಸ್ಟ್ಲಿ ಇದು ರೋಸ್ ವುಡ್ಡೇ ಇರ್ಬೋದು. ಈ ಆರ್ಟ್ ಆಚೆಯಿಂದ ತೆಗೆದ್ರೆ ಏನು ಗೊತ್ತಾಗಲ್ಲ. ಕೃಷ್ಣ ವಿತ್ ಗೋಪಿಕಾಸ್, ಕೊಳ್ಳಲು ಗಿಳ್ಳು. ಅದೇನಕ್ಕೋ ನಮ್ಮ ತಂದೆಯವ್ರು ನಮ್ಮ 4 ಜನ ಗಂಡು ಮಕ್ಳಿಗೂ ಕೃಷ್ಣ ಅಂತಲೇ ಹೆಸರಿಟ್ಬಿಟ್ಟವ್ರೆ. ಮೊದಲಿಂದಲೂ ಇವರು ನಿಮ್ಮ ಪೂರ್ವಿಕರೆಲ್ಲ ಕೃಷ್ಣನ ಭಕ್ತರು ಇರ್ಬೇಕು. ಮನೆ ಕಟ್ಟೋವಾಗಲೇ ಕೃಷ್ಣನ ಒಂದು ಕೆತ್ತನೆಗಳು ಕೆತ್ತಿಸಿದ್ದಾರೆ ಅಂದರೆ ಬಹುಶಃ ಆಮೇಲೆ ರಾಮ ಭಕ್ತರಾಗಿದ್ದಾರೆ. ಕೃಷ್ಣ ರಾಮ ಎಲ್ಲ ನಮ್ಮ ದೊಡ್ಡನ ಹೆಸರು ರಾಮಕೃಷ್ಣ, ಇನ್ನೊಬ್ಬರು ಬಾಲಕೃಷ್ಣ, ನಾನು ವೆಂಕಟಕೃಷ್ಣ, ನನ್ನ ತಮ್ಮನ ಹೆಸರು ಮುರಳೀಕೃಷ್ಣ. ಎಲ್ಲ ಕೃಷ್ಣ ಇಲ್ಲೇ ಇದ್ದಾರೆ. ಇದು ಸರಸ್ವತಿ. KC ರೆಡ್ಡಿ ಅವ್ರ ಮಕ್ಕಳು, ನಾವು 4 ಜನನು ಡಬಲ್ ಗ್ರ್ಯಾಜುಯೇಟ್ಸ್. ಎಲ್ಲನೂ ಯಾರು ಓದ್ದೇ ಇರೋರಿಲ್ಲ. ಸರಸ್ವತಿ ಕೃಪಾ ಕಟಾಕ್ಷ ನಿಮಗಿದೆ. ನಾನು BSc MBA. ಇದು ವಂಡರ್ಫುಲ್. ಇದು ನೋಡಿ, ಇದು ಏನೋ ಕೃಷ್ಣ ಈ ಗೋಪಿಕಾಸ್ ಬಟ್ಟೆ ಎಲ್ಲ ತಗೊಂಡೋಗಿ ಬರೆದ ಮೇಲೆ ವಿಶ್ವಾಸ ಕೂತ್ಬಿಡವನೆ. ತುಂಟಾಳು ಕೃಷ್ಣ. ಇವರೆಲ್ಲ ನೇಕೆಡ್. ಬಟ್ಟೆಗಳಿಲ್ಲದೆ ಬಟ್ಟೆ ಕೊಡಪ್ಪ ಅಂತ ಕೇಳ್ತಿದ್ದಾರೆ. ಅಲ್ಲೆಲ್ಲ ನೇಕೆಡ್ ಸರ್ ಅವರು. ಸರಿಯಾಗಿ ನೋಡಿ. ಹೌದು. ಆಮೇಲೆ ಅವರು 4 ಹೇರ್ ಸ್ಟೈಲ್ಸು ಡಿಫ್ರೆಂಟ್. ಎಷ್ಟು ಆರ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವ್ರ ಹೇರ್ ಸ್ಟೈಲ್ಸು 4 ಜನದ್ದು ಗೋಪಿಕಾಸ್ತ್ರಿದು ಅದು ಡಿಫ್ರೆಂಟ್ ನೋಡಿ. ಮುಂಜಾನೆ ಇದು ಮುಂಜಾನೆ, ಇದು 4 ಜಡೆ. ತುಂಬ ಚೆನ್ನಾಗಿದೆ ಸರ್. ಇದು ರೂಮ್ಸ್ KC ರೆಡ್ಡಿ ಇದ್ದಾಗ ಬುಕ್ಸು ಲೆಟರ್ಸು ಎಲ್ಲ ತುಂಬೋಗಿತ್ತು. ಅದನ್ನೆಲ್ಲ ನನ್ನ ಸ್ಕೂಲ್ಗೆ ಡೊನೇಷನ್ ಕೊಟ್ಬಿಟ್ಟೆ. ಪುಸ್ತಕ ಸುಮ್ಮನೆ ಇಲ್ಲಿರೋದು ಯಾಕೆ, ಮಕ್ಕಳು ಓದಲಿ ಅಂತ ಕೊಟ್ಬಿಟ್ರಿ. ಅಲ್ಲ, ಲೆಟರ್ಸ್ ಸಿಕ್ಕಾಪಟ್ಟೆ. ಸೊ ಇದನ್ನು ಫೋಟೋಗ್ರಾಫ್ ರೂಮ್ ಮಾಡಬೇಕು ಅಂತೇಳಿ ನಮ್ಮ ಮನೆಯೆಲ್ಲ ಇಟ್ಟಿದ್ದೀನಿ. ಇಂದಿರಾ ಗಾಂಧಿ, ಇದು ನಾನು, ಇದ್ಯಾರು ಹೇಳಿ? ಯಾರು ಸರ್? ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ಅವರು. ಅವ್ರಿಗೆ ಗುರು ಸಿಕ್ಲಿಲ್ಲ ಈ ಫೋಟೋ. ಅವ್ರಿಗೆ ಗುರು ಸಿಕ್ಲಿಲ್ಲ ಅಂದರೆ ನಮಗೆ ಹೆಂಗೆ ಸಿಗುತ್ತೆ? ನಜೀರ್. ಓಕೆ. ಆಮೇಲೆ ಮುಳಬಾಗಲು ಇವರು ಶ್ರೀನಿವಾಸ, ಇವರು MLA ಆಲಂಗೂರು ಶ್ರೀನಿವಾಸ. ಇದು ಉಲುವಾರಿ ನಾರಾಯಣ ರೆಡ್ಡಿ. ಇಲ್ಲೆಲ್ಲ ಗಾಂಧಿ ಟೋಪಿ. ಇದು ವೆಂಕಟಪ್ಪ, ಆವಾಗ ಕಾಂಗ್ರೆಸ್ ಪ್ರೆಸಿಡೆಂಟು.
ಕೋಲಾರದ ಯಾವುದು ಕೋಲಾರ DC ಆಫೀಸ್ ಮುಂದ್ಗಡೆ ಇರಬೇಕು ಸರ್. KC ರೆಡ್ಡಿ. ಇವರು KC ರೆಡ್ಡಿ ಅವರು. ಎಲ್ಲ ದೊಡ್ಡವರೇ ಯಾರು. ದೇ ಯೂನಿಫಾರ್ಮ್ ಸರ್. ಗಾಂಧಿ ಮೀಟ್ ಮಾಡಿದ್ಮೇಲೆ ಅವ್ರು ಡ್ರೆಸ್ಸೇ ಚೇಂಜ್ ಮಾಡಿಲ್ಲ ಸರ್. ಗಾಂಧಿನ ಯಾವಾಗ ಮೀಟ್ ಮಾಡಿದ್ದು? ಬೆಳಗ್ಗೆ ಹೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದ್ಸಲ ಹೇಳಿ ಸರ್. ಅಲ್ಲ, ನಂದಿ ಹಿಲ್ಸ್ನಲ್ಲಿ ಗಾಂಧಿ ಕೇಮ್ ಫಾರ್ ರೆಸ್ಟ್. ಕಾಯಿಲೆ ಬಿದ್ದು ಅವಾಗ ಇವರು ಅಡ್ವೊಕೇಟ್ ಅವಾಗ ವಕೀಲಿ ವೃತ್ತಿ ಮಾಡ್ತಾರೆ. ವಕೀಲಿ ವೃತ್ತಿನಲ್ಲಿ ಇದ್ರು. ಸೊ ಆಲ್ ದಿ ಲಾಯರ್ಸ್ ಅಸೋಸಿಯೇಷನ್ ವೆಂಟ್ ಟು ಸಿ ಹಿಮ್ ನಂದಿ ಹಿಲ್ಸ್ನಲ್ಲಿ. ಅವಾಗ ಇವರು ಮಾತಾಡೋ ಸ್ಟೈಲು ಮಾತಾಡೋ ಇದು ನೋಡ್ಬಿಟ್ಟು ಯಂಗ್ ಮ್ಯಾನ್ ಕಮ್ಮಿಯರ್ ಅಂದ್ರಂತೆ ಗಾಂಧಿ. ಇವ್ರು ಹೋದ್ರೆ ತಮ್ಮಂತವರು ಯು ಶುಡ್ ಬಿಕಮ್ ಎ ಫ್ರೀಡಮ್ ಫೈಟರ್ ಅಂತ ಹೇಳಿ ಅಡ್ವೈಸ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ವಾಪಸ್ ಬಂದು ಲಾಯರ್ಗೆ ರಾಜೀನಾಮೆ ಕೊಟ್ಟು ಅದು ಯಾವುದಿತ್ತು ಬೇರೆ ಪೋಸ್ಟ್ಗಳು ಎಲ್ಲ ಕೊಟ್ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದುಡ್ಬಿಟ್ರು. ಖಾದಿ ಬಟ್ಟೆ ಅದು ಹಾಕೊಳ್ಳೋಕ್ಕೆ ಶುರು ಮಾಡಿದ್ರು. ಅದು ಕಡೆಯವರೆಗೂ ಅದೇ ಇತ್ತು. ಗವರ್ನರ್ ಆಗಿದ್ರು ಅದೇ ಬಟ್ಟೆ. ಆಯ್ತಾ? ಇದೊಂದು ನೆಹರು ಅವರು ಮಲ್ಕೊಂಡಿದ್ದು ಮಂಚ ತೋರಿಸಿದ. ಅದರ ಫೋಟೋ ಇಲ್ಲಿದೆ ನೋಡಿ. ನೆಹರು ಅಲ್ಲಿ 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 ತೆಗೆದಿರೋದು. ಆ ಹಿಂದ್ಗಡೆ KC ರೆಡ್ಡಿ ಅಲ್ಲಿದ್ದಾರೆ, ಅದು ಕಾಣಿಸ್ತಾ ಇದೆ. ಇದು ನಮ್ಮ ಅಣ್ಣನ ಹೆಂಡತಿ ರಾಮಲಕ್ಷ್ಮಿ, ಅದೇ ಮೆಡ್ರಾಸ್ ಚೀಫ್ ಜಸ್ಟಿಸ್ ಡಾಕ್ಟ್ರು. 89 ವರ್ಷ ಈಗ. ಶಿ ಈಸ್ ಇನ್ ಹೈದರಾಬಾದ್. ಬದುಕಿದ್ದಾಳೆ. ಬನ್ನಿ ಸರ್, ಮಂಚ ನೋಡೋಣ. ಮಂಚ ನೋಡಿ. ನಮಗೆ ರೋಸ್ವುಡ್ ಮಂಚ. ರೋಸ್ವುಡ್ ಮಂಚ. ಸ್ನೇಹಿತರೆ, ಇದು KC ರೆಡ್ಡಿರವ್ರ ಮನೆಯಲ್ಲಿರುವಂಥ ನೆಹರೂರವ್ರು ಮಲ್ಕೊಂಡಿದ್ದಂಥ ಜಾಗ. ನೆಹರೂರವರು ಇವ್ರ ಮನೆಗೆ ಯಾಕೆ ಬಂದರು, ಬರೋ ಅಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಒಂದು ಕುತೂಹಲ ಸಂಗತಿಯನ್ನು ಶ್ರೀತರು ನಮ್ಗೆ ಹೇಳಿದ್ರು. ನಿಮಗೂ ಹೇಳ್ತಾರೆ, ಕೇಳಿ ಸರ್. ನೆಹರು ಅವರು ಯಾಕೆ ಬಂದ್ರಿ ಮನೆಗೆ? ಸರ್, ಮೈನ್ಸ್ ಟೇಕ್ ಓವರ್ ಆಯಿತು. ನಮ್ಮ ಇಂಗ್ಲಿಷ್ನವರಿಂದ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಿದಾಗ ಆಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಸೈನ್ ಮಾಡಬೇಕಾಗಿತ್ತು. ಹೌದು. ಅವರು ಇಂದಿರಾ ಗಾಂಧಿ, ಶೇಖ್ ಅಬ್ದುಲ್ಲಾ, ಈ ಫರೂಕ್ ಅಬ್ದುಲ್ಲಾ ಇದಾರಲ್ಲ ಅವರಪ್ಪ, ಆಮೇಲೆ ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಸಿಸ್ಟ್ರು ಎಲ್ಲ ಬಂದಿದ್ದಾರೆ KGFಗೆ. ಅವರು ಐ ವಾಂಟ್ ಟು ಅಲ್ಲೇ ಡೆಲ್ಲಿನಲ್ಲೇ ಜಸ್ಟ್ ಇವರು ಯೂನಿಯನ್ ಮಿನಿಸ್ಟರ್ ಆಗಿದ್ರು. ಇಲ್ಲಿ CM ಬಿಟ್ಟ ಮೇಲೆ KC ರೆಡ್ಡಿ ಕೇಂದ್ರ ಮಂತ್ರಿ ಮಂತ್ರಿಯವರು ಬಿಟ್ಟು ಕೊಟ್ಬಿಟ್ಟು ನೀನು ನನ್ನ ಹತ್ರಕ್ಕೆ ಬಂದ್ಬಿಡಪ್ಪ ಅಂತ ಕರ್ಕೊಂಡಿದ್ದಾರೆ. ದೆನ್ ಆಸ್ಟ್, ನಾನು KGF ಬರ್ತಾ ಇದ್ದೀನಿ ಊರಿಗೆ, ಐ ವಾಂಟ್ ಟು ಸಿ ಯುವರ್ ಪ್ಯಾಲೇಸ್ ಅಂದ್ರಂತೆ. ಯಾರೋ ಇವ್ರು ಮಹಾರಾಜ ಮಗ ಅನ್ಕೊಂಡು. ಅಯ್ಯೋ ಸರ್, ನಾನು ಅಂಥವನಲ್ಲ, ನಮ್ಮ ಅಣ್ಣ ಇರೋದು ಊರಿನಲ್ಲಿ ಹಳ್ಳಿಲಿ ಜಮೀನ್ದಾರ ಅಷ್ಟೇ ನಾವು ಅಂದರೆ, ನೋ ನೋ ನೋ, ಐ ಡೋಂಟ್ ಬಿಲೀವ್, ಯು ಮಸ್ಟ್ ಬಿ ಎ ಮಹಾರಾಜ ಸನ್, ಐ ಆಮ್ ಕಮಿಂಗ್ ಟು ಯುವರ್ ಪ್ಯಾಲೇಸ್ ಅಂದರೆ ಬಂದು ಪಾಪ ಅವರು ಬೇಜಾರಾಗಿ ಒಂದು ಕೂತು ಬಿಟ್ಟಿದ್ದಾರೆ. ಇಲ್ಲಿ KGFನಲ್ಲಿ ಒಂದು ಬ್ರಿಟಿಷ್ ಗೆಸ್ಟ್ ಹೌಸ್ ಇತ್ತು, ಈಗಲೂ ಇದೆ. ಅಲ್ಲಿ ಕೂತಿದ್ರೆ ಇವರು ನಮ್ಮ ಲೇಬರ್ ಲೀಡರ್ಸ್ ಎಲ್ಲ ಲೇಬರ್ ಲೀಡರ್ಸ್ ಆಗಿದ್ರಲ್ಲ ಇವರು. ಅವಾಗ 15,000 ಜನ ಕೆಲಸ ಮಾಡ್ತಾ ಇದ್ರು ಮೈನ್ಸ್ನಲ್ಲಿ, ಎಲ್ಲ ತಮಿಳ್ ಇವರು. ಹೌದು. ಆಗ ಕನ್ನಡದವ್ರು ಮಾಡೋಕ್ಕಾಗ್ತಾ ಇಲ್ಲ ಅಂತ ತಮಿಳವ್ರು ಒಂದಷ್ಟು ಜನ ಕರ್ಕೊಂಡ್ ಬಂದಿದ್ರು. ಒಳಗಡೆ ಕೆಳಗಡೆ ಹಿಡಿಯೋಕ್ಕೆ ನಮ್ಮವ್ರು ಎತ್ತರ್ತಾ ಇದ್ರು. ಇವರು ಅಲ್ಲಿಂದ ಹೋಗಿದೆ. ಅವರೆಲ್ಲ ಬಂದ್ಬಿಟ್ಟು, ಸರ್ ಯಾಕೆ ಸಪ್ಪು ಕೂತಿದ್ದೀರಿ, ನಾವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ತೀವಿ, ನೀನು ಸಪ್ಪು ಕೂತಿದ್ಯಾ ಅಂದ್ರಂತೆ. ಏನಪ್ಪ ಮಾಡೋದು, ನೆಹರು ಅವರು ನಮ್ಮ ಮನೆ ನೋಡ್ಬೇಕಂತೆ, ನಾನು ಹೆಂಗ್ ಕರ್ಕೊಂಡು ಹೋಗ್ಲಿ, ರೋಡೇ ಇಲ್ಲ, ನಾನೇನು ಮಾಡೋದು ಅಂದ್ರಂತೆ. ಅದಕ್ಕೆ ಅವರು ತಮಿಳಿನಲ್ಲಿ, ಅದಕ್ಕೇನಾದ್ರು ಸರ್ ಕವಲೆ ಪಡ್ರಿಂಗೋ, ನೆಹರು ಕಾರ್ ಒಂದು ವೀಟ್ ವರ್ಣೋ நாங்கள் பண்ணுறோம், ಬರಬೇಕು, ನಾವು ಮಾಡ್ತೀವಿ ಅಂತೇಳಿ 15,000 ಜನ ಶಿಫ್ಟ್ ಹಾಕ್ಕೊಂಡು ಅಲ್ಲಿ ಮೈನಿಂಗ್ನಲ್ಲಿ ಕೆಲಸ, ಇಲ್ಲಿ ಶಿಫ್ಟ್ ಹಾಕ್ಕೊಂಡು
ಒಂದು ವಾರದಲ್ಲಿ 8 ಕಿಲೋಮೀಟರ್ ರೋಡ್ನಲ್ಲಿ ಮಡ್ ಗಿಡ್ಡ ಹಾಕಿ ಹಾಂ ಆ ಕಾರ್ ಬರೋಂಗೆ ಮಾಡಿದ್ದಾರೆ. ಅವಾಗ ನನಗೆ 7 ವರ್ಷ, ಮೈ ಏಜ್ ವಾಸ್ 7 years. ನಾವು ಅವ್ರು ನೋಡಲಿಲ್ಲ. ನಾವು ಕಾರ್ ಇತ್ತು, ರೋಲ್ಸ್ ರಾಯ್ಸ್, ಒಂದು ಇಷ್ಟಿಷ್ಟುದ್ದ ಬ್ರಿಟಿಷ್ ಕಾರ್ಸ್. ಮೇಲೆ ಹೋಗ್ಬಿಟ್ಟು ಅವ್ರ ಕಾರ್ನ ನೋಡ್ಕೊಂಡಿದ್ಬಿಟ್ವಿ. ಅವ್ರು ಬಂದಿದ್ದು ಹೋಗಿದ್ದು ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವ್ರ ಪಾಲಿಟಿಕ್ಸ್ನಲ್ಲಿ ಇಲ್ಲ. ಅವಾಗ ತಾನೇ ಅವ್ರ ಹೇರ್ ಸ್ಟೈಲ್ ನೋಡಿದ್ರೆ ಗೊತ್ತಾಗತ್ತೆ. ಆಮೇಲೆ ವಿಜಯಲಕ್ಷ್ಮಿ ಬಂದಿದ್ದು ಯುನೈಟೆಡ್ ಇದಕ್ಕೆ ಅಂಬಾಸಿಡರ್ ಆಗಿದ್ರು. ಈ ಶೇಖ್ ಅಬ್ದುಲ್ಲಾ 6.5 ಅಡಿ ಇದ್ದಂತೆ ಉದ್ದ. ಈಗ ಇರ್ತಾನಲ್ಲ ಅವರೆಲ್ಲ ಬಹಳ ಫ್ರೆಂಡ್ಸ್. ನೆಹರು, ಶೇಖ್ ಅಬ್ದುಲ್ಲಾ, ಅದೊಂದು ದೊಡ್ಡ ಎಲ್ಲ ಮೋದಿ ಇರ್ತಾವ. ಆ ಶೇಖ್ ಅಬ್ದುಲ್ಲಾ ಬಗ್ಗಿ ಬಂದಂತೆ ಮನೆಗೆ ಇದು ಬಾಗಿಲುಗಳಲ್ಲಿ ಕೆಳಗಡೆ ಬಾಗಿಲು ಅಷ್ಟೇ ಕರೆಕ್ಟಾಗಿ ನನ್ನ ಐತೆ ಇರೋದು ಮೇನ್ ಡೋರ್. ಕ್ಯಾ ಬೈ ಅಂತ ಬಂದಂತೆ. ಆಮೇಲೆ ಅವ್ರು ಎಕ್ಸ್ಪ್ಲೈನ್ ಮಾಡೋದಂತ, ಅಪ್ಪ ಇದು ದೇವ್ರ ತರ ಮನೆ ಇದು, ಯಾವ ಮನೆ ಮೇನ್ ಡೋರ್ನಲ್ಲಿ ದೇವ್ರನ್ನಿಟ್ಟು ದೇವ್ರ ತಲೆ ಬಗ್ಸು ಒಳಗಡೆ ಬರಬೇಕು. ದಟ್ ಈಸ್ ದಿ ಹಿಂದೂ ಸಂಪ್ರದಾಯ. ಓ ಅಚ್ಚ ಅಂದಂತ. ಹಂಗೆ ಸ್ನೇಹಿತರೆ, ಅಷ್ಟು ಮಾತ್ರ. ನೆಹರೂರವರು ಈ ಮನೆಗೆ ಬರಬೇಕು ಅಂದಾಗ ಕಾರ್ಮಿಕರು ಅಂದ್ರೆ KGF ನಲ್ಲಿದ್ದಂಥ ಕಾರ್ಮಿಕರು ಇಲ್ಲೊಂದು ರಸ್ತೆ ನಿರ್ಮಿಸಿಕೊಡ್ತಾರೆ. ತಮಿಳರು, ವಿಶೇಷವಾಗಿ ತಮಿಳು ಕಾರ್ಮಿಕರು. ಅಂದ್ರೆ KC ರೆಡ್ಡಿರವರು ಆ ಕಾರ್ಮಿಕರೊಂದಿಗೆ ಹೊಂದಿದ್ದಂತಹ ಸಂಬಂಧ ಎಂಥದ್ದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾನು ಮಂಚದ ಮೇಲೆ ಕೂತಿದ್ದೀನಿ. ನಿಜವಾಗ್ಲೂ ಧನ್ಯ. ಇದು KC ರೆಡ್ಡಿರವರ ಮನೆ, ನೆಹರೂರವರು ಮಲಗಿದಂತಹ ಒಂದು ಮಂಚ. ಬನ್ನಿ ಇನ್ನು ಏನೇನಿದೆ ನೋಡ್ತಾ ಹೋಗೋಣ. ಅವರ ಸಹೋದರನ ಮಗನಾದಂತಹ ಶ್ರೀಯುತರ ಸ್ನೇಹಿತರು ಶ್ರೀಯುತ ರಾಮಲಿಂಗಾರೆಡ್ಡಿರವರು, ಅವರ ಗಮನಕ್ಕೂ ನಾವು ತರ್ತೀವಿ ಸರ್. ಮೈಸೂರು ಸಂಸ್ಥಾನಕ್ಕೆ ಆಗಿನ ಕಾಲದಲ್ಲಿಯೇ 1000 ಮೂಟೆ ಅಕ್ಕಿಯನ್ನು ಕಂದಾಯವಾಗಿ ಕೊಡ್ತಿದ್ದಂತಹ ಭಾಷೆ, ಧರ್ಮ, ಜಾತಿ, ಬಣ್ಣದ ವಿಚಾರದಲ್ಲಿ ಪ್ರತಿದಿನವೂ ಬಡಿದಾಡುವ ನಾವು